ಅಭಿಮಾನಿಗಳೇ ನನ್ನ ಅಭಿಮಾನಿ ತವರು ಅಂದರೆ ನಿಜವಾದ ಪುಣ್ಯ ಕ್ಷೇತ್ರ, ಅಭಿಮಾನಿಗಳ ಕ್ಷೇತ್ರ ಆದ್ರೆ ನಮ್ಮ ತಾಜಲಾಪುರ. ನೀನು ಮಂತ್ರಿ ಆದರೆ ನಾನು ರಾಜ, ರಾಜ ನಿನ್ನ ಕುರ್ಚಿ ಆಗೋದಿಲ್ಲ. ಆದ ನಮ್ದು ಹಾಗಲ್ಲ. ಈ ತಾಜಲಾಪುರದ ಅಭಿಮಾನಿ ಕೊಟ್ಟರು ಒಂದು ಕುರ್ಚಿ, ಇದು ಯಾರಿಗೂ ಅಲ್ಲಾಡ್ಸಕ್ಕಾಗಲ್ಲ. ಮನಸ್ಸು ಮಾಡೋ ನಮ್ಮ ತಾಜಲಾಪುರ ಅಭಿಮಾನಿ ಬೇಕಾದ್ರೂ ಮಂತ್ರಿ ಮಾಡ್ತಾರೆ. ಅಂತ ಹೃದಯವಂತರ ಊರು, ಅನ್ನದಾತರ ಊರು, ಪುಣ್ಯ ಕ್ಷೇತ್ರ ನಮ್ಮ ತಾಜಲಾಪುರ ಗ್ರಾಮ. ಓಕೆನಾ ಮಗ? ಹೇಳು, ಮಂತ್ರಿ ಆಗ್ತಾನೆ, ಹೇಳಿದ್ದಾನೆ ಮಾಡ್ತಾನೆ, ಮಾಡಿದ್ದಾನೆ ಹೇಳ್ತಾನೆ. ಈ ಸಿಂಹಾದ್ರಿಯ ಸಿಂಹ ಯಾರಮ್ಮ ನೀನು ಯಾಮಿನಿ, ಯಾಮಿನಿ ಯಾರಮ್ಮ ನೀನು ಯಾಮಿನಿ. ವಿಷ್ಣು, ಈ ವಿಷ್ಣು ಒಂಥರ ಕರೆಕ್ಟ್ ಇದ್ದ ಹಾಗೆ, ಅವರನ್ಯಾರು ಮುಟ್ಟಕ್ಕಾಗಲ್ಲ. ಮುಟ್ಟಿದಾಯ್ತಂದ್ರೆ ಇಲ್ಲಿ ಕೂತಿರುವಂತ ನನ್ನ ಗಂಟು ಬಿಟ್ಟಿದ ನಾಡಿನ ಅಭಿಮಾನಿಗಳು, ತಾಜಲಾಪುರದ ಅಭಿಮಾನಿ ಸುಮ್ಮನೆ ಬಿಡಕ್ಕಿಲ್ಲ. ನಮ್ಮ ತಾಜಲಾಪುರ ಅಭಿಮಾನಿಗಳು ಸಾಮಾನ್ಯನ ಸಿಂಹ, ಸಿಂಹ ಇದ್ದ ಹಾಗೆ. ಅವ್ರನ್ನೇನಾದ್ರೂ ಕೆಣಕಕ್ಕೆ ಬಂದ್ರೆ ಈ ಜಯಸಿಂಹ ಸುಮ್ಮನೆ ಬಿಡ್ತಾನೆ ಸರ್? ಇಲ್ಲ. ತಾಜಲಾಪುರ ನನ್ನೂರು, ನನ್ನ ದೇವರೂರು, ನನ್ನ ಅಭಿಮಾನಿಗಳ ತವರೂರು. ಅವ್ರನ್ನೇನಾದ್ರೂ ಕೆಣಕಕ್ಕೆ ಬಂದ್ರೆ ಈ ಜಯಸಿಂಹ ಸುಮ್ಮನೆ ಬಿಡ್ತಾನ? ಇಲ್ಲ ತಾನೆ? ಸಿಂಹ ಈ ಕೈ ಕರ್ನಾಟಕದ ಆಸ್ತಿ ಅಲ್ವಾ ಸರ್? ಈ 5 ಬೆರಳು 5 ಕೋಟಿ ಕನ್ನಡಿಗರ ಶಕ್ತಿ ಇದೆ. ಮೋಸ್ಟ್ಲಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಅಂತ ಮಂದಿ ಚರಿತ್ರೆ ಇಲ್ಲ. ನಿರ್ಧಾರ ನೆನಕಲಿದೆ. ಈ ಕದಮ ಒಂದು ಕರಡಿದ ಹಾಗೆ ಪ್ರೀತಿಯಲ್ಲಿ ಸ್ವಿಚ್ ಹಾಕಿದ್ರೆ ಬೆಳಕು, ಅದೇ ನಿಮ್ಮ ಕದಂಬ. ಚಪ್ಪಾಳೆ ನಿಮ್ಮಿಂದ ಅಭಿಮಾನಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರುಗಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿಗಳು, ನಾವು ಸಿರಾಡೋ ಕಾಡಿಗಳು. ಏನೋ ಇದೆಷ್ಟು ಮಾಡಿದೆ ಅಂತ, ಎಷ್ಟು ಗಂಟೆ ಸ್ವಲ್ಪ ಎಣಿಸ್ಬೇಕು, ಹೇಳ್ಬೇಕು. ಇದೆಷ್ಟು ಮಾಡಿದೆ ಅಂದ್ರೆ
ಕರ್ನಾಟಕದಲ್ಲಿ ಎಷ್ಟು ಕೋಟಿ ಕನ್ನಡಿಗರು, ನಮ್ಮ ರಾಜನಪುರದಲ್ಲಿ ಎಷ್ಟು ವಿಷ್ಣುವರ್ಧನ್ ಅಭಿಮಾನಿದಾರೋ ಅಷ್ಟು ಮರಳು ಎಲ್ಲಿದೆ. ಕಡ್ಡಿ ಕಲ್ಲು ಕಸ ಅದು ನಿನ್ನಂತವರು ಲೆಕ್ಕಾಚಾರ ಇರುತ್ತೆ. ನೋಡು